ಚೇಳೂರು ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ತಮಟೆ ಚಳವಳಿ, ತಹಸೀಲ್ದಾರ್ಗೆ ಮನವಿ ಸಲ್ಲಿಕೆ. ಚೇಳೂರು ತಾಲೂಕಿನ ದಲಿತ ಸಮುದಾಯದ ದಶಕಗಳ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ಮತ್ತು ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ದಸಂಸ ಚೇಳೂರು ಶಾಖೆ ವತಿಯಿಂದ ಬುಧವಾರ ಪಟ್ಟಣದಲ್ಲಿ ಬೃಹತ್ ತಮಟೆ ಚಳವಳಿ ಹಾಗೂ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹೋರಾಟದಲ್ಲಿ ಮುಖಂಡರಾದ ರಾಜ್ಯ ಮುಖಂಡರು ಎನ್ ವೆಂಕಟೇಶ್, ಸಿಜಿ ಗಂಗಪ್ಪ, ಎನ್ಎ ವೆಂಕಟೇಶ್, ಪರಮೇಶ್, ಪೈಪಾಳ್ಯ ರವಿ, ಚೆಂಡೂರು ರಮಣ, ಶ್ರೀರಂಗಪ್ಪ, ಡಿವಿ ವೆಂಕಟೇಶ್, ಈಶ್ವರ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಸು, ಎಲ್ಲ ತಹಸೀಲ್ದಾರ್ಸು, ಇಒ, ಎಸಿ, ಮತ್ತು ಪೊಲೀಸ್ ಇಲಾಖೆ ಮುಖ್ಯಸ್ಥರನ್ನೆಲ್ಲ ಕೂಡ ಕರೆಸಿ ಇನ್ನಿತರ ಬೇಡಿಕೆಗಳ ಸಂಬಂಧಪಟ್ಟಂಥ ಮುಖ್ಯಸ್ಥರನ್ನೆಲ್ಲ ಕೂಡ ಕರೆಸಿ 2 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದಂತೆ ಸಭೆಗಳನ್ನು ಮಾಡುವ ಮುಖಾಂತರ ಆ ಭಾಗದ ಬಡವರಿಗೆ, ದಲಿತರಿಗೆ ನ್ಯಾಯ ಸಿಗತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸುಮಾರು ಎಲ್ಲ ತಾಲೂಕುಗಳಲ್ಲೂ ಕೂಡ 60ರಿಂದ 70% ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಚೇಳೂರು ತಾಲೂಕಲ್ಲಿ 2 ತಹಸೀಲ್ದಾರ್ ಬದಲಾವಣೆ ಆಗಿದ್ದರಿಂದ ಈ ಯಾವುದೇ ರೀತಿಯಾದಂಥ ಪ್ರಗತಿಯನ್ನು ಕೂಡ ಧೋರಣೆಯನ್ನು ಖಂಡಿಸಿ ಮತ್ತು ಇನ್ನಿತರೆ ಬೇರೆ ತಾಲೂಕುಗಳಲ್ಲಿ ಕೂಡ ಏನು ಬೇಡಿಕೆಗಳು ಉಳ್ಕೊಂಡಿದ್ದಾವೆ ಆ ಬೇಡಿಕೆಗಳೆಲ್ಲ ಕೂಡ ಬಗೆಹರಿಸಬೇಕನ್ನೋ ದೃಷ್ಟಿಯಿಂದ ಈಗ 2ನೇ ಹಂತದ ಕಾರ್ಯಕ್ರಮವನ್ನು ಚೇಳೂರನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ತಮಟೆ ಚಳವಳಿ ಇಲ್ಲಿಂದಲೇ ಪ್ರಾರಂಭ ಆಗಿರತಕ್ಕಂಥ ಒಂದು ಕಾರ್ಯಕ್ರಮ. ಇಲ್ಲಿನ ಸ್ಥಳೀಯ ತಹಸೀಲ್ದಾರ್ಗೂ ಕೂಡ ಮನವಿ ಪತ್ರ ಕೊಡೋ ಮುಖಾಂತರ ಅವ್ರಿಗೂ ಕೂಡ ನಾವು ತಿಳಿಸಿದ್ದೀವಿ. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕೂಡ ಕರೆಸಿ ಚರ್ಚೆ ಮಾಡಿ ಕಾನೂನುಬದ್ಧವಾಗಿರ್ತಕ್ಕಂಥದನ್ನು ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು. ತಪ್ಪಿದಲ್ಲಿ ಇಲ್ಲಿಂದನೇ ಮತ್ತೆ ನಾವು ಬೇರೆ ಹಂತದ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ. ಜಿಲ್ಲಾ ಸಮಿತಿಯಿಂದ ಮತ್ತು ತಾಲೂಕು ಸಮಿತಿಗಳೆಲ್ಲ ಕೂಡ ಸೇರಿ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದ್ದೀವಿ. ಅದರ ಒಂದು ನಿಟ್ಟಿನಲ್ಲಿ ಏನು ಇವತ್ತಿನ ಚೇಳೂರು ತಾಲೂಕು ಸಮಿತಿಯಿಂದ ಕೊಟ್ಟಿರ್ತಕ್ಕಂಥ 18 ಬೇಡಿಕೆಗಳೇನಿದ್ದಾವೆ ಆ 18 ಬೇಡಿಕೆಗಳನ್ನು ಕೂಡ ತಹಸೀಲ್ದಾರ್ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನೆಲ್ಲ ಕೂಡ ಕರೆಸಿ ಚರ್ಚೆ ಮಾಡೋ ಮುಖಾಂತರ ಒಂದು ಡೇಟನ್ನು ನಿಗದಿ ಮಾಡ್ತೀವಿ. ಆ ನಿಗದಿ ಆದ ನಂತರ ನಾವು ಸಂಬಂಧಪಟ್ಟಂಥ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಸಂಘಟನೆಯ ಪದಾಧಿಕಾರಿಗಳಿಗೆಲ್ಲ ಕೂಡ ತಿಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಧರಣಿಯನ್ನು ವಾಪಸ್ ಪಡೆದಿದ್ದೇವೆ. ಇನ್ನು 15 ದಿವಸ ಒಳಗೆ ಏನಾದರೂ ಇದಕ್ಕೊಂದು ರೂಪ ಕೊಡ್ತಿದ್ರೆ, ಇದಕ್ಕೇನಾದರೂ ಒಂದು ಪರಿಹಾರ ಕೊಡಲಿಲ್ಲ ಅಂದರೆ ಇಲ್ಲಿಂದನೇ ನಾವೆಲ್ಲ ಕೂಡ ಜಿಲ್ಲಾ ಸಮಿತಿ ಚರ್ಚೆ ಮಾಡಬೇಕಾದ್ರೆ ಎಂಥ ಒಂದು ಕಾರ್ಯಕ್ರಮ ಕೊಡ್ಬೋದು ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ಉಗ್ರ ರೂಪವಂಥ ಹೋರಾಟವನ್ನು ಕೂಡ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇವೆ.